ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಟೀಚರ್ ಡಾಕ್ಟರ್ ನಾಗರಾಜ್ ಅಂತ. ಫಸ್ಟ್ PUC ಫಿಸಿಕ್ಸನ್ನು ಕನ್ನಡದಲ್ಲಿ ಟೀಚ್ ಮಾಡ್ತಾ ಇದ್ದೀನಿ. ಸಾಕಷ್ಟು ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋದ ಮೂಲಕ ಗ್ರಾವಿಟೇಷನ್ ಅನ್ನೋ ಚಾಪ್ಟರನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಗ್ರಾವಿಟೇಷನ್ ಅನ್ನೋದು ಫಸ್ಟ್ ಬುಕ್ಕಲ್ಲಿ ಬರ್ತಾ ಇದೆ, ಚಾಪ್ಟರ್ ನಂಬರ್ 8 ಅಂತ ಅನಿಸುತ್ತೆ. ಚಾಪ್ಟರ್ ನಂಬರ್ ಏನಾದರೂ ಇರಲಿ, ಈ ಚಾಪ್ಟರ್ನಲ್ಲಿ ಒಂದಷ್ಟು ಡೆರಿವೇಷನ್ಸ್ ಇದ್ದಾವೆ. ಆಮೇಲೆ 1 ಮಾರ್ಕ್ 2 ಮಾರ್ಕ್ ಕ್ವಶನ್ಸ್, 1 ಮಾರ್ಕ್ ಮತ್ತು ಶಾರ್ಟ್ ಆನ್ಸರ್ ಮತ್ತು ಲಾಂಗ್ ಆನ್ಸರ್, ಈ ಥರದ್ದೆಲ್ಲ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಆಸ್ ಯೂಶುವಲ್ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೈನ್ ದಿ ಕಾನ್ಸೆಪ್ಟ್ ವಿತ್ ಸಿಂಪಲ್ ಎಕ್ಸಾಂಪಲ್ಸ್ ಆ್ಯಂಡ್ ಇನ್ ಎ ಸಿಂಪಲ್ ಮ್ಯಾನರ್. ಆಮೇಲೆ CETಗೂ ಕೂಡ ಇದರಲ್ಲಿ ಕ್ವಶನ್ಸ್ ಬರುತ್ತೆ. ಸೊ ಮಕ್ಕಳೇ, ನಾನು ಮಾಡೋ ಪಾಠನ ನೀವು ಕೇರ್ಫುಲ್ಲಾಗಿ ಫಾಲೋ ಮಾಡಿ. ಆಮೇಲೆ CET ಕ್ಲಾಸಸ್ಗೂ ಕೂಡ ನೀವು ಜಾಯಿನ್ ಆಗ್ತಾ ಹೋಗಿ. ಮಾಡ್ತಾ ಇದ್ದೀನಿ, ಆಲ್ರೆಡಿ ಸೆಕೆಂಡ್ PUC ಮಾಡ್ತಾ ಇದ್ದೀನಿ, ಫಸ್ಟ್ PUC ಇನ್ಮೇಲೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಓಕೆ, ಬನ್ನಿ ಈಗ ಮುಂದಕ್ಕೆ ಹೋಗೋಣ. ಗ್ರಾವಿಟೇಷನ್ ಹೆಡ್ಡಿಂಗ್ ಬಂದು ಗ್ರಾವಿಟೇಷನ್. ಸಿ ಅವರ್ ಯೂನಿವರ್ಸ್ ಅಂತ ಅಂದಾಗ ಬರೀ ನಮ್ಮ ಭೂಮಿ ಅಥವಾ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲ, ಎಂಟೈರ್, ಕನ್ನಡದಲ್ಲಿ ಬ್ರಹ್ಮಾಂಡ ಅಂತ ಕರಿತೀವಲ್ಲ, ಹಾಗೆ ಅವರ್ ಯೂನಿವರ್ಸ್ ಈಸ್ ಹ್ಯಾವಿಂಗ್ ನಂಬರ್ ಆಫ್ ಆಬ್ಜೆಕ್ಟ್ಸ್, ನಂಬರ್ ಆಫ್ celestial bodies, starting from one planet like Earth, starting from one satellite like Moon. We have millions of stars, planets, asteroids, comets, satellites and many interstellar bodies. ಅಷ್ಟೇ ಅಲ್ಲ, ಭೂಮಿ ಅಂತ ಬಂದಾಗ ಭೂಮಿ ಮೇಲೆ ಕೂಡ ನಾವು ಎಷ್ಟೋ ಥರದ ಆಬ್ಜೆಕ್ಟ್ಸ್ಗಳನ್ನು ನೋಡ್ತೀವಿ. ಈಗ ನೋಡಿ, ಇಲ್ಲೇನೆ ನನ್ನ ಕೈನಲ್ಲಿ 2 ಆಬ್ಜೆಕ್ಟ್ ಇದೆ, 2 ಪೆನ್ಗಳಿದ್ದಾವೆ. ಅಥವಾ ನನ್ನ ಜೊತೆಗೆ ಒಂದು ಪೆನ್ನು ಮತ್ತು ನೆಲದ ಮೇಲೆ ಒಂದು ಕಲ್ಲಿದೆ ಅಂತ ಇಟ್ಕೊಳ್ಳಿ. ಸೊ ವಿ ಲುಕ್ ಅಟ್ ಮೆನಿ ಥಿಂಗ್ಸ್ ಅರೌಂಡ್ ಅಸ್, ವಿ ಸಿ ಸೋ ಮೆನಿ ಥಿಂಗ್ಸ್ ಅರೌಂಡ್ ಅಸ್. Whenever you have an object having some mass, there will be gravitational force. So gravitational force ಅನ್ನೋದು ಒಂದು ಬೇಸಿಕ್ ಫೋರ್ಸ್. ದಿಸ್ ಗ್ರಾವಿಟೇಷನಲ್ ಫೋರ್ಸ್ ಎಕ್ಸಿಸ್ಟ್ ಬಿಟ್ವೀನ್ ಎನಿ 2 massive bodies. If the 2 bodies are having masses like this pen and this pen, between them there is a force of attraction, that is nothing but gravitational force of attraction. So gravitational force is one of the fundamental forces in nature. There are 4 forces in nature. ಫಸ್ಟ್ ಚಾಪ್ಟರ್ನಲ್ಲೇ ನಾವು ಹೇಳ್ತೀವಿ ನ್ಯಾಚುರಲ್ ಫೋರ್ಸಸ್ ಅಂತ. ಗ್ರಾವಿಟೇಷನಲ್ ಫೋರ್ಸ್ is one of the fundamental forces in nature. This gravitational force is responsible for holding substances together, holding planet and satellite together. ಈಗ ಭೂಮಿ ಮತ್ತು ಚಂದ್ರನ ಹಿಡಿದಿಟ್ಟಿರೋದು ಗ್ರಾವಿಟೇಷನಲ್ ಫೋರ್ಸ್. ಆಮೇಲೆ ಸೂರ್ಯನ ಸುತ್ತ ತಿರುಗ್ತಾ ಇರೋ ಪ್ಲಾನೆಟ್ಸ್ಗಳೆಲ್ಲನೂ ಕೂಡ ಹಾಗೆ ತಿರುಗಲಿಕ್ಕೆ ಕಾರಣ ಗ್ರಾವಿಟೇಷನಲ್ ಫೋರ್ಸ್. ದಟ್ ಮೀನ್ಸ್ ಗ್ರಾವಿಟೇಷನಲ್ ಫೋರ್ಸ್ ವಿಲ್ hold planets to the solar system, to the star, satellites to the planets. Okay, not only that, gravitational force will hold stars together within the galaxy. ಇವೆಲ್ಲ ಗೊತ್ತಲ್ಲ ನಿಮಗೆ. ಪ್ರತಿಯೊಂದು ಪ್ಲಾನೆಟ್ಗೆ ಒಂದು ಸ್ಯಾಟಲೈಟ್ಗಳು ಇರ್ತವೆ. ಈಗ ಭೂಮಿನೇ ಎಕ್ಸಾಂಪಲ್ ತೊಗೊಂಡ್ರೆ ಭೂಮಿ ಸುತ್ತ ಚಂದ್ರ ಇದೆ. ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಬೇರೆ ಬಿಡಿ, ನ್ಯಾಚುರಲ್ ಸ್ಯಾಟಲೈಟ್ಸ್ ನಾನು ಹೇಳ್ತಾ ಇರೋದು. ಆಮೇಲೆ ಭೂಮಿ ಬಿಟ್ಟರೆ ಬೇರೆ ಬೇರೆ ಪ್ಲಾನೆಟ್ಸ್ಗೂ ಕೂಡ ಅವುಗಳದೇ ಆದಂಥ ನ್ಯಾಚುರಲ್ ಸ್ಯಾಟಲೈಟ್ಗಳಿದ್ದಾವೆ. ಅವನ್ನೆಲ್ಲನೂ ಆಯಾ ಜಾಗದಲ್ಲಿ ಹಿಡಿದಿಟ್ಟಿರೋದು ಗ್ರಾವಿಟೇಷನಲ್ ಫೋರ್ಸ್. ಮತ್ತು ಈ ಭೂಮಿ, ಇನ್ನು ಏನೇನು ಪ್ಲಾನೆಟ್ಸ್ ಇದೆಯಲ್ಲ, ಮಂಗಳ ಗ್ರಹ, ಬುಧ ಗ್ರಹ, ಗುರುಗ್ರಹ, ವೀನಸ್, ಸ್ಯಾಟ್ರನ್, ಜುಪಿಟರ್, ಮಾರ್ಸ್, ಅರ್ತ್, ದೇ ಆಲ್ ಆರ್ ಹೆಲ್ಡ್ ಟುಗೆದರ್ and they go around the sun because of gravitational force. Therefore I can say gravitational force will hold planets to the satellites, or satellites and planets together, planets and solar system ಅಥವಾ ಸ್ಟಾರ್ ಟುಗೆದರ್, ಸ್ಟಾರ್ ಅಂಡ್ ಸ್ಟಾರ್ ಟುಗೆದರ್. ಅಷ್ಟೇ ಅಲ್ಲ, ಗೆಲ್ಯಾಕ್ಸಿ ಆ್ಯಂಡ್ ಗೆಲ್ಯಾಕ್ಸಿ ಟುಗೆದರ್. ಇನ್ಫ್ಯಾಕ್ಟ್ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಇಡೀ ಯೂನಿವರ್ಸನ್ನು ಹಿಡಿದು ಇಟ್ಕೊಂಡಿರೋದೇ ಈ ಗ್ರಾವಿಟೇಷನಲ್ ಫೋರ್ಸ್. ಆ್ಯಕ್ಚುಲಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಯೂನಿವರ್ಸ್, ದಿನಕ್ಕೂ ಬೆಳೀತಾ ಹೋಗ್ತಾ ಇದೆ. ಹಾಗೆ ಎಕ್ಸ್ಪ್ಯಾಂಡ್ ಆಗ್ತಾ ಇದ್ರೂ ಕೂಡ ಅದು ಛಿದ್ರವಾಗಿ ಹೋಗದೆ ಒಂದೆಡೆ ಹಿಡಿದಿಟ್ಟಿರೋದೇ ಗ್ರಾವಿಟೇಷನಲ್ ಫೋರ್ಸ್. ಸೊ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಇಲ್ಲದೆ ಹೋಗಿದ್ದಿದ್ರೆ ಈ ಯೂನಿವರ್ಸ್ ಈ ರೀತಿ ಇರ್ಲಿಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಸೊ ದೇರ್ಫೋರ್ ಐ ಸೇ ಗ್ರಾವಿಟೇಷನಲ್ ಫೋರ್ಸ್ ಈಸ್ ವೆರಿ ಎಸೆನ್ಷಿಯಲ್ ಫೋರ್ಸ್. ಆಮೇಲೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನ್ಯೂಟನ್ದು ಒಂದು ಕತೆ ಇದೆಯಲ್ಲ, ಆ್ಯಪಲ್ ಮರದ ಮೇಲಿಂದ ಬೀಳ್ತಾ ಇತ್ತು, ಅದನ್ನು ನೋಡಿಬಿಟ್ಟು ಒಂದು ಲಾ ಆಫ್ ಗ್ರಾವಿಟೇಷನ್ ಅಂತ ಬರೆದ ಅಂತ. ಅವನ್ನೆಲ್ಲ ನಾವು ಇಲ್ಲಿ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂತ ಅದನ್ನೆಲ್ಲ ಕಲಿತಾ ಹೋಗ್ತೀವಿ. ನೌ ಲೆಟ್ ಮಿ ಕಮ್ ಬ್ಯಾಕ್ ಟು ಗ್ರಾವಿಟೇಷನ್ ಒನ್ಸ್ ಅಗೈನ್. ಆಸ್ ಐ ಟೋಲ್ಡ್ ಜಸ್ಟ್ ನೌ, ಗ್ರಾವಿಟೇಷನ್ ಈಸ್ ದ ಮೇನ್ ರೆಸ್ಪಾನ್ಸಿಬಲ್ ಫೋರ್ಸ್ ಫಾರ್ ಕೀಪಿಂಗ್ ಪ್ಲಾನೆಟ್ಸ್ ಟುಗೆದರ್ ಇನ್ ದಿ ಸೋಲಾರ್ ಸಿಸ್ಟಮ್. ಈ ಸೋಲಾರ್ ಸಿಸ್ಟಮ್ ಅಂತ ಬಂದಾಗ
ಕೋಟ್ಯಾಂತರ ವರ್ಷದಿಂದ ಈ ಪ್ಲಾನೆಟ್ಗಳು ಸುತ್ತುತ್ತಾ ಇದ್ದಾವೆ, ಸೂರ್ಯನ ಸುತ್ತುತ್ತಾ ಇದ್ದಾವೆ. ಇದು ಸನ್ ಅಂತ ತಗೊಂಡ್ರೆ ಇದು ಸುತ್ತಲೂ ಹೀಗೆ ಸುತ್ತುತ್ತಾ ಇದ್ದಾವೆ. ಸದ್ಯಕ್ಕೆ ಒಂದು ಪ್ಲಾನೆಟ್ ಅನ್ನು ತಗೋತೀನಿ, ಲೆಟ್ ಅಸ್ ಸೇ ಅವರ್ ಅರ್ತ್. ಈ ಪ್ಲಾನೆಟ್ ಸೋಲಾರ್ ಸಿಸ್ಟಮ್ ಅನ್ನು ತುಂಬ ವರ್ಷದಿಂದ ಸುಮಾರು ಜನ ಸ್ಟಡಿ ಮಾಡ್ಕೊಂಡು ಬಂದಿದ್ದಾರೆ. ಮೆನಿ ಸೈಂಟಿಸ್ಟ್ ಇನ್ಕ್ಲೂಡಿಂಗ್ ಅವರ್ ಇಂಡಿಯನ್ ಸೈಂಟಿಸ್ಟ್ ಲೈಕ್ ಆರ್ಯಭಟ, ದೇ ಹವ್ ಸ್ಟಡಿಡ್ ದಿಸ್ ಇನ್ ಡೀಟೈಲ್ and suggested two models. Some people suggested a model called heliocentric model. Some people suggested a model called geocentric model. Geocentric ಅಂದರೆ ಅರ್ಥ ಏನು? ಟೊಲೆಮಿ ಅನ್ನೋ ಒಬ್ಬ ಸೈಂಟಿಸ್ಟ್, ಟೊಲೆಮಿ ಪಿ ಸೈಲೆಂಟ್ ಇದು, ಟೊಲೆಮಿ ಅನ್ನೋ ಒಬ್ಬ ಫಿಸಿಸಿಸ್ಟ್ ಅಂತಂದೇ ಕರೆಯೋಣ, ಭೌತ ವಿಜ್ಞಾನಿ. ಅವನೇನು ಹೇಳ್ದ, ಭೂಮಿ ಸೆಂಟರ್ ಅಂದರೆ ಜಿಯೋ ಅಂದರೆ ಅರ್ತ್ ಈಸ್ ದ ಸೆಂಟರ್ ಅರೌಂಡ್ ವಿಚ್ ಆಲ್ ದ ಪ್ಲಾನೆಟ್ಸ್ ಆರ್ ರಿವಾಲ್ವಿಂಗ್ ಇನ್ಕ್ಲೂಡಿಂಗ್ ಸನ್ ಅಂತ ಹೇಳ್ತಾನೆ ಟೊಲೆಮಿ. ಅದನ್ನು ಜಿಯೋಸೆಂಟ್ರಿಕ್ ಮಾಡೆಲ್ ಅಂತ ಕರಿತೀವಿ. ಆ್ಯಕ್ಚುಲಿ ಇಟ್ ಈಸ್ ರಾಂಗ್. ಆಮೇಲೆ ಕೋಪರ್ನಿಕಸ್ ಅಂತ, ಆಮೇಲೆ ನಮ್ಮ ಆರ್ಯಭಟ ಅಂತ, ಗೆಲಿಲಿಯೋ ಅಂತ, ಕೆಪ್ಲರ್ ಅಂತ, ಬ್ರಾಹೆ ಅಂತ, ಈ ಥರದ ಬೇಕಾದಷ್ಟು ಫಿಸಿಸಿಸ್ಟ್ಗಳು ಬಂದು ಅವರು ಇನ್ನೊಂದು ಮಾಡೆಲನ್ನು ಕೊಡ್ತಾರೆ. ಅದೇನಪ್ಪ ಅಂದರೆ ಹೀಲಿಯೋಸೆಂಟ್ರಿಕ್ ಅಂತ. ಇದು ಹೀಲಿಯೋಸೆಂಟ್ರಿಕ್. ಅದರಲ್ಲಿ ಏನಾಗುತ್ತೆ, ಸನ್ ಈಸ್ ಅಟ್ ದ ಸೆಂಟರ್ ಅರೌಂಡ್ ವಿಚ್ ಪ್ಲಾನೆಟ್ಸ್ ಆರ್ ರಿವಾಲ್ವಿಂಗ್. ಸೊ ವಿಚ್ ಆರ್ ದ ಟೂ ಮಾಡೆಲ್ಸ್? ನಂಬರ್ 1 ಜಿಯೋಸೆಂಟ್ರಿಕ್, ನಂಬರ್ 2 ಹೀಲಿಯೋಸೆಂಟ್ರಿಕ್. ಜಿಯೋಸೆಂಟ್ರಿಕ್ ಏನು ಹೇಳುತ್ತೆ, ಅರ್ತ್ ಈಸ್ ದ ಸೆಂಟರ್, ಅದನ್ನು ಡಯಾಗ್ರಾಮನ್ನು ಬರೆಯಲ್ಲ ನಾನು. ಅರ್ತ್ ಈಸ್ ದ ಸೆಂಟರ್ ಅರೌಂಡ್ ವಿಚ್ ಪ್ಲಾನೆಟ್ಸ್ ಆ್ಯಂಡ್ ಸನ್ ಆ್ಯಂಡ್ ಮೂನ್ ಎವ್ರಿಥಿಂಗ್ ಈಸ್ ರಿವಾಲ್ವಿಂಗ್. ಇಟ್ ವಾಸ್ ಪ್ರಪೋಸ್ಡ್ ಬೈ ಟೊಲೆಮಿ. ಆಮೇಲೆ ಸುಮಾರು ಜನ ಅದನ್ನು ಎಂಡಾರ್ಸ್ ಮಾಡಿದರು. ಆಮೇಲೆ ನಿಮಗೆ ಎಲ್ರಿಗೂ ಗೊತ್ತಾಯಿತು ಇದು ಸತ್ಯ ಅಲ್ಲ, ಇದು ಸುಳ್ಳಿದು ಅಂತ. ಜಿಯೋಸೆಂಟ್ರಿಕ್ ಹೋಯಿತು, ಹೀಲಿಯೋಸೆಂಟ್ರಿಕ್ ಬಂತು. ಹೀಲಿಯೋಸೆಂಟ್ರಿಕ್ ಮಾಡೆಲನ್ನು ಪ್ರಪೋಸ್ ಮಾಡಿದಂಥ ಗೆಲಿಲಿಯೋ, ಕೆಪ್ಲರ್, ಆರ್ಯಭಟ ಇವರೆಲ್ಲ ಅದನ್ನು ಬೇರೆ ಬೇರೆ ಥಿಯರಮ್ಗಳ ಮೂಲಕ, ಎಕ್ಸ್ಪರಿಮೆಂಟಲ್ ಎವಿಡೆನ್ಸ್ಗಳ ಮೂಲಕ ಪ್ರೂವ್ ಮಾಡಿದರು. ಇನ್ಫ್ಯಾಕ್ಟ್ ಕೆಪ್ಲರ್ ಅನ್ನೋ ಒಬ್ಬ ಸೈಂಟಿಸ್ಟ್ 3 ಲಾಗಳನ್ನು ಹೇಳ್ತಾನೆ, ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್ ಅಂತ, ವಿಚ್ ಐ ವಿಲ್ ಎಕ್ಸ್ಪ್ಲೈನ್ ನೌ. ಅವನ ಲಾಗಳನ್ನು ಅವನ ಟೀಚರ್ ಒಬ್ರು ಇದ್ದರು, ಅವರು ಅಬ್ಸರ್ವ್ ಮಾಡಿ ಟೆಲಿಸ್ಕೋಪೇ ಇರಲಿಲ್ಲ ಆಗಿನ ಕಾಲದಲ್ಲಿ. ಬರೀ ಕಣ್ಣಲ್ಲೇ ಆಕಾಶ ನೋಡೋದು, ರಾತ್ರಿ ಹೊತ್ತು ನಕ್ಷತ್ರಗಳನ್ನು ನೋಡೋದು, ನೋಡಿ ದಿನ ಅಬ್ಸರ್ವೇಷನನ್ನು ಮಾಡಿ ಒಂದರ ಕಡೆ ರೆಕಾರ್ಡ್ ಮಾಡಿದ್ರು. ಆ ರೆಕಾರ್ಡ್ ಮಾಡಿದ ಡೇಟಾನ ಉಪಯೋಗಿಸ್ಕೊಂಡು ಕೆಪ್ಲರ್ ಅನ್ನೋನು 3 ಲಾಗಳನ್ನು ಬರೀತಾನೆ. ಸೊ ಕೆಪ್ಲರ್ನ ಗುರು ಬ್ರಾಹೆ ಅಂತ, ವಿತೌಟ್ ಟೆಲಿಸ್ಕೋಪ್ ಈ ಮೇಡ್ ಸೆವರಲ್ ಅಬ್ಸರ್ವೇಷನ್ಸ್ ಆ್ಯಂಡ್ ದೆನ್ ದೋಸ್ ಅಬ್ಸರ್ವೇಷನ್ಸ್ ವರ್ ರೆಫರ್ಡ್ ಬೈ ಕೆಪ್ಲರ್. ಬೇಸ್ಡ್ ಆನ್ ದೋಸ್ ಅಬ್ಸರ್ವೇಷನ್ಸ್ ಕೆಪ್ಲರ್ ಗೇವ್ 3 laws. ಓಕೆ, ಸೊ ದೇ ಆರ್ ನಥಿಂಗ್ ಬಟ್ ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್. ಮತ್ತೆ ಗೆಲಿಲಿಯೋಗೆ ವಾಪಸ್ ಬರೋಣ. ಗೆಲಿಲಿಯೋ ಏನು ಹೇಳ್ದ ಅಂದರೆ, ಸೂರ್ಯನ ಸುತ್ತ ಭೂಮಿ ಮತ್ತು ಬೇರೆ ಎಲ್ಲ ಗ್ರಹಗಳು ಸರ್ಕ್ಯುಲರ್ ಪಾತಲ್ಲಿ ಸುತ್ತುತ್ತಾ ಇದ್ದಾವೆ. ದೇ ಗೋ ಅರೌಂಡ್ ದ ಸನ್ ಇನ್ ಎ ಸರ್ಕ್ಯುಲರ್ ಆರ್ಬಿಟ್ ಅಂತ. ಆ್ಯಕ್ಚುಲಿ ಇಟ್ ಈಸ್ ನಾಟ್ ಕರೆಕ್ಟ್. ಸರ್ಕ್ಯುಲರ್ ಆರ್ಬಿಟ್ ಇಲ್ಲ, ಅದು ಇಟ್ ಈಸ್ ಎಲಿಪ್ಟಿಕಲ್ ಆರ್ಬಿಟ್. ಸೊ ಆಗಲಿ, ಎಂಥದನ ಆರ್ಬಿಟ್ ಆಗಲಿ, ಒಟ್ಟಾರೆ ಆ ರೀತಿ ಸುತ್ತಲಿಕ್ಕೆ ಸೂರ್ಯನ ಸುತ್ತ ಭೂಮಿ, ಭೂಮಿಯ ಸುತ್ತ ಚಂದ್ರ ಅಥವಾ ಗ್ಯಾಲಾಕ್ಸಿನಲ್ಲಿ ಮೂಮೆಂಟ್ಸ್ ಎಲ್ಲದಕ್ಕೂ ಕಾರಣ ಗ್ರಾವಿಟೇಷನ್ ಇಲ್ಲದೆ ಹೋಗಿದ್ರೆ ಈ ರೀತಿಯ ಒಂದು ಸಿಸ್ಟಮ್ಯಾಟಿಕ್ ಆರ್ಗನೈಸೇಷನ್ ಇರ್ತಾ ಇರಲಿಲ್ಲ. ಓಕೆ, ಇಷ್ಟು ಇಂಟ್ರೊಡಕ್ಷನ್ ಅನ್ನು ಕೊಟ್ಟ ಮೇಲೆ ಒಂದು ಲೈನನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗ್ರಾವಿಟೇಷನಲ್ ಫೋರ್ಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಹೋಲ್ಡಿಂಗ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಎಲ್ಲವನ್ನು ಮತ್ತು ಏನನ್ನು ಬೇಕಾದರೂ ಅದು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಇರೋದು ಗ್ರಾವಿಟೇಷನಲ್ ಫೋರ್ಸ್ಗೆ ಮಾತ್ರ. ಬನ್ನಿ ಈಗ ಮುಂದೆ ಹೋಗೋಣ. Kepler's laws of planetary motion. So next heading is Kepler's laws of planetary motion. ಅದನ್ನು ಫಸ್ಟ್ ಲಾ ಬರೀತೀನಿ. ಕೆಪ್ಲರ್ಸ್ ಫಸ್ಟ್ ಲಾ, ಇದನ್ನು ಇನ್ನೊಂದು ಹೆಸರಿಂದ ಕರೀತಾರೆ. ಏನಪ್ಪ ಅಂದರೆ ಲಾ ಆಫ್ ಆರ್ಬಿಟ್ ಅಂತ. Kepler's first law is also called as law of orbit. According to this law statement, planets move around the sun in an elliptical orbit. ಸ್ವಲ್ಪ ಸೊಟ್ಟಾಯಿತು. ಎಲಿಪ್ಸ್ ಅಂದರೆ ಗೊತ್ತಲ್ಲ ನಿಮಗೆ, ಸರ್ಕಲ್ ಅಲ್ಲ ಅದು, ಎಲಿಪ್ಟಿಕಲ್ ಆರ್ಬಿಟ್. ಓಕೆ, ಇದೇ ಥರನೇ ಈ ಕಡೆನೂ ಬರಬೇಕು. ವೆಯ್ಟ್. Okay, so this is an elliptical orbit with sun at one of the foci. I repeat the statement. Planets, not only Earth, any planets go around the sun in an elliptical orbit with the sun at one of the foci. Okay, now let me talk little bit about ellipse.
ಎಲಿಪ್ಸ್ ಈಸ್ ಒನ್ ಆಫ್ ದ ಕಾನಿಕ್ ಸೆಕ್ಷನ್. ಕಾನಿಕ್ ಸೆಕ್ಷನ್ ಅಂದರೆ ಏನು ಗೊತ್ತಾ? ಒಂದು ಕೋನ್, ಇದು ಜಮಿಟ್ರಿನಲ್ಲಿ ಓದಿರ್ತೀರಾ ಅಥವಾ ಮ್ಯಾಥಮೆಟಿಕ್ಸಲ್ಲಿ ಕಾನಿಕ್ ಸೆಕ್ಷನ್ ಅನ್ನೋ ಚಾಪ್ಟರ್ನಲ್ಲಿ ಓದಿರ್ತೀರಾ. ಈಗ ಒಂದು ಕೋನನ್ನು ತಗೊಳ್ಳೋಣ, ಇದು ಒಂದು ಕೋನ್ ಆಯಿತಾ. ಈ ಕೋನನ್ನು ಕರೆಕ್ಟಾಗಿ ಮಧ್ಯಕ್ಕೆ ಹೀಗೆ ಕಟ್ ಮಾಡಿದರೆ ಕ್ರಾಸ್ ಸೆಕ್ಷನ್ನು ಸರ್ಕಲ್ ಥರ ಕಾಣುತ್ತೆ. ಇದೇ ಕೋನನ್ನು ನೀವು ಹಿಂಗೆ ಸ್ಲ್ಯಾಂಟ್ ಆಗಿ ಕಟ್ ಮಾಡಿದರೆ ಕ್ರಾಸ್ ಸೆಕ್ಷನ್ ಹಿಂಗೆ ಕಾಣುತ್ತೆ. ಇದು ಎಲಿಪ್ಸ್. ಅರ್ಥ ಆಯ್ತಲ್ವಾ? ಈಗ ನೀವು ಒಂದು ಸೌತೆಕಾಯಿ ತಗೊಳ್ಳಿ, ಸೌತೆಕಾಯಿನ ಕರೆಕ್ಟಾಗಿ ಮಧ್ಯಕ್ಕೆ ಕಟ್ ಮಾಡಿ ಒಂದು ಸ್ಲೈಸನ್ನು ತೊಗೊಂಡ್ರೆ ಸರ್ಕಲ್ ಆಗಿ ಕಾಣುತ್ತೆ. ಅದೇ ಸೌತೆಕಾಯಿನ ನೀವು ಹೀಗೆ ಸ್ಲ್ಯಾಂಟಾಗಿ ಕಟ್ ಮಾಡಿ ಸ್ಲೈಸನ್ನು ಎತ್ಕೊಳ್ಳಿ, ಈ ಥರ ಕಾಣಿಸುತ್ತೆ. ಗೊತ್ತಾಯ್ತಲ್ವಾ? ಇದನ್ನೇ ಕಾನಿಕ್ ಸೆಕ್ಷನ್ ಅನ್ನೋದು, ಒಂದು ಕೋನಿನ ಸೆಕ್ಷನ್ ಅದು. ಈ ಕೋನಿಕ್ ಸೆಕ್ಷನ್ ಇದೆಯಲ್ಲ, ಈ ಎಲಿಪ್ಸ್ ಇದೆಯಲ್ಲ, ಈ ಎಲಿಪ್ಸಿಗೆ ಕೆಲವೊಂದು ಪ್ಯಾರಾಮೀಟರ್ಸನ್ನು ಬರಿತೀವಿ ನೋಡಿ. ಎಲಿಪ್ಸನ್ನು ಇನ್ನೊಮ್ಮೆ ಬರಿತೀನಿ, ಇದೇ ಎಲಿಪ್ಸನ್ನು ಹೀಗೆ ಬರಿತೀನಿ. ಓಕೆ, ಇದು ಎಲಿಪ್ಸ್ ಇದು. ಓಕೆ, ಇದಕ್ಕೆ ಎರಡು ಆಕ್ಸಿಸ್ಗಳಿರ್ತವೆ, ಮೈನರ್ ಆಕ್ಸಿಸ್, ಮೇಜರ್ ಆಕ್ಸಿಸ್ ಅಂತ. ಓಕೆ, ಎರಡು ಆಕ್ಸಿಸ್ ಇರ್ತವೆ. ಈ ಎರಡು ಆಕ್ಸಿಸ್ಗಳು ಸೇರೋ ಪಾಯಿಂಟ್ ಇದೆಯಲ್ಲ, ಇದನ್ನು ಸೆಂಟರ್ ಆಫ್ ದಿ ಎಲಿಪ್ಸ್ ಅಂತ ಕರೀತಾರೆ. ಸೊ ಮೇಜರ್ ಆಕ್ಸಿಸ್, ಮೈನರ್ ಆಕ್ಸಿಸ್, ಮೀಟಿಂಗ್ ಪಾಯಿಂಟ್ ಈಸ್ ಸೆಂಟರ್. ಓಕೆ, ಆಮೇಲೆ ಎರಡು ಕಡೆ ನಾವು ಪಾಯಿಂಟ್ಸನ್ನು ಮಾರ್ಕ್ ಮಾಡ್ತೀವಿ, ಇದು ಮತ್ತು ಇದು. ಇಲ್ಲಿ ನೋಡ್ರಪ್ಪ, ಈ ಪೋರ್ಷನ್ನು ಒಂಥರ ಕರ್ವ್ಡ್ ಆಗಿಲ್ವಾ? ಇದು ಕರ್ವೇಚರ್ ಥರ ಇದೆಯಲ್ವಾ? ಈ ಕರ್ವೇಚರ್ ಥರ ಇರೋದಕ್ಕೆ ಆ ಕರ್ವೇಚರ್ಗೆ ಒಂದು ಸೆಂಟರ್ ಅಂತ. ಅದೇ ಥರ ಈ ಕಡೆನೂ ಕರ್ವೇಚರ್ ಇದ್ದರೆ ಇದಕ್ಕೊಂದು ಸೆಂಟರ್ ಅಂತ. ಸೊ ಇದು ಸೆಂಟರ್. ಇವೆರಡನ್ನು ನಾವು ಫೋಕಲ್ ಪಾಯಿಂಟ್ಸ್ ಅಂತ ಕರಿತೀವಿ, ಅಥವಾ ಶಾರ್ಟ್ ಫಾರ್ಮ್ ಪ್ಲೂರಲ್ ಬಂದ್ಬಿಟ್ಟು ಫೋಸೈ. ಇದು F1 ಅಥವಾ ಎಫ್ ಅಂತ ಬರೆಯೋಣ, ಇದನ್ನು F2 ಅಥವಾ F' ಅಂತ ಬರೆಯೋಣ. ಸೊ ಒಂದು ಎಲಿಪ್ಸ್ಗೆ ಎರಡು ಫೋಸೈಗಳಿರ್ತವೆ. ಸೊ ಕೆಪ್ಲರ್ ಹೇಳ್ದಂಗೆ ಒಂದು ಫೋಸೈನಲ್ಲಿ ಸನ್ ಇರುತ್ತೆ. ಸನ್ ಈಸ್ ಅಟ್ ಒನ್ ಆಫ್ ದ ಫೋಸೈ. ಸೊ ದಟ್ ವೇ ದಿಸ್ ಈಸ್ ಮೇಜರ್ ಆಕ್ಸಿಸ್, ದಿಸ್ ಈಸ್ ಮೈನರ್ ಆಕ್ಸಿಸ್, ದಿಸ್ ಈಸ್ ಸೆಂಟರ್, ದಿಸ್ ಈಸ್ ಫೋಸೈ. ಓಕೆ, ಆಮೇಲೆ ಈ ಮೇಜರ್ ಆಕ್ಸಿಸ್ನ ಅರ್ಧ ತಗೊಂಡ್ರೆ ಅದನ್ನು ನಾವು ಸೆಮಿ ಮೇಜರ್ ಆಕ್ಸಿಸ್ ಅಂತ ಕರಿತೀವಿ. ಲೆಟ್ ಬಿ ಕಾಲ್ ದಿಸ್ ಆಸ್ ಎ ಬಿ ಬಿ, ಓಕೆ, ಅಥವಾ ಎ ಡ್ಯಾಶ್ ಬಿ ಬಿ ಡ್ಯಾಶ್, ಓ ಈಸ್ ದ ಸೆಂಟರ್. ಸೊ ದಟ್ ಓ ಎ ಈಸ್ ಈಕ್ವಲ್ ಟು, ಅಥವಾ ಓ ಎ ಡ್ಯಾಶ್ ಈಸ್ ಈಕ್ವಲ್ ಟು ಸೆಮಿ ಮೇಜರ್ ಆಕ್ಸಿಸ್, ಓ ಬಿ ಡ್ಯಾಶ್ ಈಸ್ ಈಕ್ವಲ್ ಟು ಸೆಮಿ ಮೈನರ್ ಆಕ್ಸಿಸ್. ಓಕೆ, ಸೆಮಿ ಮೈನರ್ ಆಕ್ಸಿಸ್. ಎಫ್ ಆ್ಯಂಡ್ ಎಫ್ ಡ್ಯಾಶ್ ಆರ್ ದಿ ಫೋರ್ಸ್. ಇವೆಲ್ಲ ಮ್ಯಾಥಮೆಟಿಕ್ಸಲ್ಲಿ ಹೇಳ್ಕೊಟ್ಟಿರ್ತಾರೆ, ಇಲ್ಲಿ ಸ್ವಲ್ಪ ಕಂಟಿನ್ಯೂಟಿಗೋಸ್ಕರ ನಾನು ಬ್ರೀಫ್ ಮಾಡ್ತಾ ಇದ್ದೀನಿ, ಆಯ್ತಲ್ವಾ? ನೆಕ್ಸ್ಟ್ ಇದಾದ ಮೇಲೆ ಸೆಂಟರಿಂದ ಈ ಫೋಸೈಗೆ ಎನಿ ಒನ್ ಫೋಸ್, ಐದರ್ ದಿಸ್ ಆರ್ ದಿಸ್, ಎನಿ ಒನ್ ಫೋಸೈಗೆ ಇರೋ ಡಿಸ್ಟೆನ್ಸನ್ನು ಸಿ ಅಂತ ಬರಿತೀವಿ. ಸಿ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಟು ಒನ್ ಆಫ್ ದ ಫೋಸೈ. ನೌ ಕಮ್ಸ್ ದ ಮೇಜರ್ ಪ್ಯಾರಾಮೀಟರ್ ಆಫ್ ದ ಎಲಿಪ್ಸ್, ದಟ್ ಈಸ್ ನಥಿಂಗ್ ಬಟ್ ಎಕ್ಸೆಂಟ್ರಿಸಿಟಿ. ಎಕ್ಸೆಂಟ್ರಿಸಿಟಿ ಈಸ್ ನಥಿಂಗ್ ಬಟ್ ಸಿ ಡಿವೈಡೆಡ್ ಬೈ ಎ. So what is eccentricity? Mention the significance. Eccentricity is the ratio of distance between center to foci and semi major axis, C divided by A. Eccentricity is C divided by A. Suppose if the foci is at the center, if this foci is at the center, then C becomes 0, so E also becomes 0. Suppose if the foci is here, then C is equal to A, then eccentricity becomes 1. That means E can be less than or at most equal to 1. It cannot be greater than 1, because C cannot be greater than 1, because it cannot be greater than A. That means C focal point cannot be outside the ellipse. Okay sir, definition helidi. Eccentricity is a ratio of distance between center and the focal point and semi major axis, and value kuda helidi, it lies between 0 and 1 anta. What actually it represents? Now comes the meaning of eccentricity. Eccentricity tells you about how close this ellipse is to circle. ಅಂದ್ರೆ ಇದು ಸರ್ಕಲ್ಗೆ ಎಷ್ಟು ಹತ್ತಿರದಲ್ಲಿದೆ ಅನ್ನೋದನ್ನು ಎಕ್ಸೆಂಟ್ರಿಸಿಟಿ ರೆಪ್ರೆಸೆಂಟ್ ಮಾಡುತ್ತೆ. ನೋಡಿ ಮಕ್ಕಳೇ, ಎಕ್ಸೆಂಟ್ರಿಸಿಟಿ 0 ಇದ್ದರೆ, 0 ಅಂದರೆ ಅರ್ಥ ಏನು? ಈ ಫೋಸೈನೂ ಇಲ್ಲೇ ಇದೆ, ಈ ಫೋಸೈನೂ ಇಲ್ಲೇ ಇದೆ, ಅಂದರೆ ಫೋಕಲ್ ಪಾಯಿಂಟ್ಗಳು ಎರಡು ಮರ್ಜ್ ಆಗಿ ಸೆಂಟರ್ ಹತ್ರ ಇದ್ದಾವೆ. ಅವಾಗ ಏನಾಯಿತು? ಇದು ಹೀಗೆ ಬಂದು ಇದು ಹೀಗೆ ಬಂದು ಅವಾಗ ಈ ಪೋರ್ಷನ್ಗೆ ಈ ಪೋರ್ಷನ್ಗೆ ಈ ಪೋರ್ಷನ್ಗೆ ಈ ಪೋರ್ಷನ್ಗೆ ಎಲ್ಲ ಪೋರ್ಷನ್ನಿಗೂ ಒಂದೇ ಸೆಂಟರ್ ಆಗುತ್ತೆ.
ಒಂದೇ ಸೆಂಟರ್ ಆಯಿತು ಅಂದರೆ ಅರ್ಥ ಏನು? ಸರ್ಕಲ್. ದಟ್ ಮೀನ್ಸ್ ಇಫ್ ಇ ಈಸ್ ಈಕ್ವಲ್ ಟು 0 ದೆನ್ ಇಟ್ ರೆಪ್ರೆಸೆಂಟ್ಸ್ ಎ ಪರ್ಫೆಕ್ಟ್ ಸರ್ಕಲ್. ನೋಡಿ, ಎಕ್ಸೆಂಟ್ರಿಸಿಟಿ ಟೆಲ್ಸ್ ಯು ಹೌ ಕ್ಲೋಸ್ ದಟ್ ಎಲಿಪ್ಸ್ ಈಸ್ ಟು ದಿ ಸರ್ಕಲ್. ಇಫ್ ಇ ಈಸ್ ವೆರಿ 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 ಸ್ಮಾಲ್ ದೆನ್ ಎಲಿಪ್ಸ್ ವಿಲ್ ಬಿ ವೆರಿ ವೆರಿ ಕ್ಲೋಸ್ ಟು ದಿ ಸರ್ಕಲ್. ಆನ್ ದಿ ಅದರ್ ಹ್ಯಾಂಡ್ ಇಫ್ ಇ ಈಸ್ ವೆರಿ ಕ್ಲೋಸ್ ಟು 1 ಅಂದರೆ ಸಿ ಜಾಸ್ತಿ ಆದಂಗೆಲ್ಲ ಇ ಬಿಕಮ್ಸ್ ವೆರಿ ಕ್ಲೋಸ್ ಟು 1 ಅಂದರೆ ಇದು ಎಲಿಪ್ಸ್ ಆಗ್ತಾ ಹೋಗುತ್ತೆ. ಈಗ ನೋಡಿ, ಹೀಗೆ ಯೋಚನೆ ಮಾಡಿ, ಇದು ಸರ್ಕಲ್, ಇದನ್ನು ಸುಮ್ಮನೆ ಹೀಗೆ ಪ್ರೆಸ್ ಮಾಡ್ತಾ ಹೋಗಿ. ಪ್ರೆಸ್ ಮಾಡ್ತಾ ಹೋದಾಗ ಏನಾಗುತ್ತೆ? ಈ ಪಾಯಿಂಟ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಆವಾಗ ಎಕ್ಸೆಂಟ್ರಿಸಿಟಿ ಜಾಸ್ತಿ ಆಗುತ್ತೆ. ಸೊ ಪ್ರೆಸ್ ಮಾಡೋದು ಅಂದರೆ ಏನು? ಸರ್ಕಲ್ ಈಸ್ ಬಿಕಮಿಂಗ್ ಓವೆಲ್. ಓವೆಲ್ ಅಂದರೆ ಎಲಿಪ್ಸ್. ಅಂದರೆ ಎಕ್ಸೆಂಟ್ರಿಸಿಟಿ ಜಾಸ್ತಿ ಆದಂಗೆಲ್ಲ ಸರ್ಕಲ್ ವಿಲ್ ಬಿಕಮ್ ಎಲಿಪ್ಸ್, ಎಕ್ಸೆಂಟ್ರಿಸಿಟಿ ಕಡಿಮೆ ಆದಂಗೆಲ್ಲ ಎಲಿಪ್ಸ್ ವಿಲ್ ಬಿಕಮ್ ಸರ್ಕಲ್ ಅಂತ. ಈಗ ಇಲ್ಲಿ ಬರೆದು ತೋರಿಸ್ತೀನಿ ನೋಡಿ. ಇಫ್ eccentricity is 0, we will have a perfect circle. So E is equal to 0. Suppose if eccentricity increases, so this is the center for the circle. Next, this won't be the circle. So this will be the next structure. ನೋಡ್ರಪ್ಪ, ಆಗಲಿ ಸ್ವಲ್ಪ ಬಲ್ಜ್ ಆದಂಗೆ ಆಯಿತು. ಸೊ ಇ ಈಸ್ ಸೇ 0.1. ಅದೇ ಥರ ಇನ್ನೂ ನೀವು ಪ್ರೆಸ್ ಮಾಡ್ತಾ ಹೋದಂಗೆಲ್ಲ ಈ ರೀತಿ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಆಫ್ ಎಕ್ಸೆಂಟ್ರಿಸಿಟಿ 0, ದಿಸ್ ಈಸ್ ಆಫ್ ಎಕ್ಸೆಂಟ್ರಿಸಿಟಿ 0.1, ದಿಸ್ ಈಸ್ ಆಫ್ ಎಕ್ಸೆಂಟ್ರಿಸಿಟಿ 0.2, ಲೈಕ್ ದಟ್ ದಿಸ್ ಈಸ್ ಆಫ್ ಎಕ್ಸೆಂಟ್ರಿಸಿಟಿ ನಿಯರ್ಲಿ 0.99 ಆರ್ 1 ಅಂತ. ಸೊ ಎಕ್ಸೆಂಟ್ರಿಸಿಟಿ ಜಾಸ್ತಿ ಆದಂಗೆಲ್ಲ ಸರ್ಕಲ್ ಕನ್ವರ್ಟ್ಸ್ ಇಂಟು ಎಲಿಪ್ಸ್. ಓಕೆ, ಸೊ ಇಷ್ಟೆಲ್ಲ ನಾನು ಏನಕ್ಕೆ ಹೇಳಿದೆ? ಇಲ್ಲೇನೋ ಬಂತಲ್ಲ, ಅದಕ್ಕೆ ಏನು ಬಂತು ಇಲ್ಲಿ? ಆಲ್ ದ ಪ್ಲಾನೆಟ್ಸ್ ರಿವಾಲ್ವ್ ಇನ್ ಎಲಿಪ್ಟಿಕಲ್ ಆರ್ಬಿಟ್. ಎಲಿಪ್ಟಿಕಲ್ ಆರ್ಬಿಟ್ ಅಂದಮೇಲೆ ಎಕ್ಸೆಂಟ್ರಿಸಿಟಿ ಇರಲೇಬೇಕು. ಹೌದು, ಇರುತ್ತೆ. ಅರ್ತಿಗೂ ಇದೆ, ಮಾರ್ಸ್ಗೂ ಇದೆ, ಜುಪಿಟರ್ಗೂ ಇದೆ, ಸ್ಯಾಟ್ರನ್ಗೆ ಇದೆ, ವೀನ ಎಲ್ಲದಕ್ಕೂ ಎಕ್ಸೆಂಟ್ರಿಸಿಟಿ ಇದೆ. ಆದರೆ ಈ ಎಕ್ಸೆಂಟ್ರಿಸಿಟಿ ತುಂಬ ಕಡಿಮೆ ಇದೆ. 0.05 ಆ ಥರ ಏನೋ ಇದೆ. ಹಾಗಾಗಿ ನಾವು ಆರ್ಬಿಟ್ಗಳನ್ನು ನೋಡಿದಾಗ ಆಲ್ಮೋಸ್ಟ್ ಸರ್ಕ್ಯುಲರ್ ಆಗಿ ಕಾಣುತ್ತೆ. ಸೂರ್ಯನ ಸುತ್ತ ಅರ್ಥನ್ನು ನೋಡಿದಾಗ ಅದು ನಿಯರ್ಲಿ ಸರ್ಕಲ್ ಆಗಿ ಕಾಣಿಸುತ್ತೆ. ಬಟ್ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಅದು ನಾಟ್ ಎಕ್ಸಾಕ್ಟ್ ಸರ್ಕಲ್, ಅದು ಸ್ವಲ್ಪ ಎಲಿಪ್ಟಿಕಲ್ ಆಗಿರುತ್ತೆ. ಗೊತ್ತಾಯ್ತಲ್ವಾ? ಇದಿಷ್ಟು ಫಸ್ಟ್ ಲಾ ಬಗ್ಗೆ. ಸರ್, ಇಲ್ಲಿ ಏನೇನು ಕೇಳ್ತಾರೆ ಕ್ವಶನನ್ನು? ಜಾಸ್ತಿ ಏನು ಕೇಳಲ್ಲ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಲಾ ಆಫ್ ಆರ್ಬಿಟ್ ಅಥವಾ ಫಸ್ಟ್ ಲಾ ಏನು ಹೇಳುತ್ತೆ? ಪ್ಲಾನೆಟ್ಸ್ ರೊಟೇಟ್ ಅರೌಂಡ್ ದ ಸನ್ in an elliptical orbit with the sun at one of the foci. What is the meaning of eccentricity? Eccentricity is the ratio of C divided by C and A. It tells you about how close ellipse is to the circle. More the eccentricity, it will be less circular. Less the eccentricity, more circular. First law ಆಗೋಯಿತು. ಈಗ ಸೆಕೆಂಡ್ ಲಾ ಕಡೆ ಹೋಗೋಣ. ಸೆಕೆಂಡ್ ಲಾ ಅನ್ನ ಏನಂತ ಕರೀತಾರೆ ಗೊತ್ತಾ? Second law is called law of area. Second law is called law of area. ಏನು ಇದು law of area? ಓಕೆ, ಫಸ್ಟ್ ಲಾನಲ್ಲಿ ನಮಗೆ ಗೊತ್ತಾಯಿತು ಆಲ್ ದ ಪ್ಲಾನೆಟ್ಸ್ ಆರ್ ರಿವಾಲ್ವಿಂಗ್ ಇನ್ ಎಲಿಪ್ಟಿಕಲ್ ಆರ್ಬಿಟ್. ಸೊ ಹಂಗಾಗಿ ಒಂದು ಎಲಿಪ್ಟಿಕಲ್ ಆರ್ಬಿಟನ್ನು ಕನ್ಸಿಡರ್ ಮಾಡ್ತೀನಿ. ಎಲಿಪ್ಟಿಕಲ್ ಆರ್ಬಿಟ್ ತಗೊಂಡೆ, ಇಲ್ಲಿ ಸನ್ ಇದೆ ಅಂತ ಇಟ್ಕೊಳ್ಳೋಣ. ಈಗ ಸದ್ಯಕ್ಕೆ ಇಲ್ಲಿ ಒಂದು ಪ್ಲಾನೆಟ್ ಇದೆ. ಲೆಟ್ ಅಸ್ ಸೇ ಇಟ್ ಈಸ್ ಅಟ್ ಪೊಸಿಷನ್ ಬಿ. ಹೀಗೆ ಹೋಗ್ತಾ ಇದೆ, ಮುಂದಕ್ಕೆ ಹೋಗ್ತಾ ಇದೆ. ಆಯಿತಾ? ಸ್ವಲ್ಪ ದಿವಸ ಆದಮೇಲೆ ಪ್ಲಾನೆಟ್ ಇಲ್ಲಿಗೆ ಬರುತ್ತೆ. ಲೆಟ್ ಅಸ್ ಸೇ ಅಟ್ ಎ. ಫಸ್ಟು ಬಿ ಹತ್ರ ಇದ್ದಾಗ ನಾನು ಇದನ್ನು ರೇಡಿಯಲ್ ಡಿಸ್ಟೆನ್ಸ್ ಅಂತ ತಗೋತೀನಿ. ಆಯಿತಾ? ಎ ಹತ್ರ ಬಂದಾಗ ಇದನ್ನು ರೇಡಿಯಲ್ ಡಿಸ್ಟೆನ್ಸ್ ಅಂತ ತಗೋತೀನಿ. ಓಕೆ, ಈಗ ಏನು ಡಾಟೆಡ್ ಲೈನ್ಸ್ ಬರ್ದಿದ್ದೀನಲ್ಲ, ಇದ್ರ ಮಧ್ಯೆ ಇರೋ ಪೋರ್ಷನನ್ನು ಶೇಡ್ ಮಾಡೋಣ. ದಿಸ್ ಈಸ್ ನಥಿಂಗ್ ಬಟ್ ಏರಿಯಾ ಕವರ್ಡ್ ಬೈ ದ ಪ್ಲಾನೆಟ್. This is the area covered by the planet when it is going from B to A in some interval of time. Let us say t second or dt second. Okay, anything. It can be second, it can be minute, it can be hour, it can be year, it can be hour, it can be day, anything. Totally time adu. Okay, so it will cover some amount of area. Let us say dA.
DA. ಓಕೆ, ನೌ ದ ಸ್ಟೇಟ್ಮೆಂಟ್, ಈಗ ಇಲ್ಲಿಂದ ಇಲ್ಲಿಗೆ ಹೋದಾಗ ಇಷ್ಟು ಏರಿಯಾ ಹಾಗೆ ಸುತ್ಕೊಂಡು ಹೀಗೆ ಬರುತ್ತೆ ಅಂದ್ಕೊಳ್ಳಿ. ನೌ ಇಟ್ ಈಸ್ ಹಿಯರ್ ಆ್ಯಂಡ್ ಆಫ್ಟರ್ ಸಮ್ ಇಂಟರ್ವಲ್ ಆಫ್ ಟೈಮ್ ಇಟ್ ವಿಲ್ ಕಮ್ ಹಿಯರ್. ನೌ ಯು ಜಾಯಿನ್ ದಿಸ್ ಆ್ಯಂಡ್ ದಿಸ್ ಈಸ್ ಗೋಯಿಂಗ್ ಟು ಬಿ ದ ಏರಿಯಾ ಕವರ್ಡ್. ಓಕೆ, ಸೊ ನೌ ಕಮ್ಸ್ ದ ಸ್ಟೇಟ್ಮೆಂಟ್. ಏನು? ದ ಏರಿಯಾ ಕವರ್ಡ್ ಬೈ ದ ರೇಡಿಯಲ್ ವೆಕ್ಟರ್ ಆರ್ ಏರಿಯಾ swept by the planet in interval of time t is the same everywhere. ಅದು ಸರಿ ಹೋಗಲಿಲ್ಲ ಸ್ಟೇಟ್ಮೆಂಟು, ಬೇರೆ ಥರ ಹೇಳ್ತೀನಿ. planet covers equal area in equal intervals of time. It will cover equal area in equal intervals of time. For example, ಇಲ್ಲಿಂದ ಇಲ್ಲಿಗೆ ಹೋಗ್ಲಿಕ್ಕೆ 10 ದಿನ ತಗೊಳ್ತು ಅಂದ್ಕೊಳ್ಳಿ. 10 ದಿನದಲ್ಲಿ ಅದು 100 ಸ್ಕ್ವೇರ್ ಮೀಟರ್ ಕವರ್ ಮಾಡಿದೆ ಅಂದ್ಕೊಂಡ್ರೆ ನೆಕ್ಸ್ಟ್ 10 ದಿನದಲ್ಲೂ 100 ಸ್ಕ್ವೇರ್ ಮೀಟರ್ನೇ ಕವರ್ ಮಾಡುತ್ತೆ. ದಟ್ ಮೀನ್ಸ್ ಪ್ಲಾನೆಟ್ ವಿಲ್ ಕವರ್ ಈಕ್ವಲ್ ಏರಿಯಾ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಸೊ DA if it is area, DT if it is time, then dA divided by dt is always constant. I repeat the statement of law of area. Planet covers equal area in equal intervals of time when it is going around the sun. Okay, ಇದರ ಸಮ್ಮರಿ ಏನು ಅಥವಾ ಇದರ ಇಂಪ್ಲಿಕೇಶನ್ ಏನಪ್ಪ ಅಂದರೆ, ನೋಡಿ, ತುಂಬ ದೂರದಲ್ಲಿದ್ದಾಗ ಸೂರ್ಯನಿಂದ ಅರ್ಥ್ಗೆ ತಗೊಳ್ಳೋಣ, ತುಂಬ ದೂರದಲ್ಲಿದ್ದಾಗ ಅದು ನಿಧಾನಕ್ಕೆ ಮೂವ್ ಆಗುತ್ತೆ, ಹಾಗಾಗಿ ಜಾಸ್ತಿ ಏರಿಯಾ ಕವರ್ ಆಯಿತು. ಆದರೆ ಇಲ್ಲಿಗೆ ಬರೋಣ, ಇದು ಕಡಿಮೆ ಡಿಸ್ಟೆನ್ಸ್, ಜಾಸ್ತಿ ಏರಿಯಾ ಕವರ್ ಮಾಡಬೇಕು ಅಂತಂದರೆ ಇಟ್ ವಿಲ್ ಮೂವ್ ಫಾಸ್ಟ್ ಆ್ಯಂಡ್ ಕವರ್ಸ್ ಮೋರ್ ಏರಿಯಾ. ಸೊ ವೆನ್ ಪ್ಲಾನೆಟ್ಸ್ ಆರ್ ನಿಯರ್ ದೆ ಮೂವ್ ಫಾಸ್ಟ್, ಪ್ಲಾನೆಟ್ಸ್ ಆರ್ ಫಾರ್ ಅಪಾರ್ಟ್ ದೆ ಮೂವ್ ಸ್ಲೋ. ದಿಸ್ ಈಸ್ ಲಾ ಆಫ್ ಏರಿಯಾ. ಇನ್ಫ್ಯಾಕ್ಟ್ ಲಾ ಆಫ್ ಏರಿಯಾ ಇಂದ ನಾವು ಒಂದು ಲಾ ಆಫ್ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಅನ್ನು ಪ್ರೂವ್ ಮಾಡಬಹುದು. ಸೊ ನೆಕ್ಸ್ಟ್ ಹೆಡ್ಡಿಂಗ್ ಏನು? ಟು ಪ್ರೂವ್ ಲಾ ಆಫ್ conservation of angular momentum. It is represented by L. ಸರ್, ಇಲ್ಲಿ ಯಾಕೆ angular momentum ಬರ್ತಾ ಇದೆ? ಯಾಕೆ ಗೊತ್ತಾ? Planet is moving in a circular path and whenever there is circular motion we will have angular momentum. Whenever there is linear motion we will have a linear momentum. Okay, so law of conservation of angular momentum ಅನ್ನು ಪ್ರೂವ್ ಮಾಡಬಹುದು ಯೂಸಿಂಗ್ ಸೆಕೆಂಡ್ ಲಾ, ದಟ್ ಈಸ್ ಲಾ ಆಫ್ ಏರಿಯಾ. ಹೆಂಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. For that I take one more diagram, same diagram I will write. Let us consider one elliptical orbit. This is sun. Okay, right now the planet is here, so that is position B. Okay, after some interval of time dt it moves to this position. Same diagram I am writing, say moves to A. ಈ ತರ ಮೂವ್ ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ. So now I join this, right? Now look at SAB. SAB is almost triangle. So SAB is nearly triangle ಅಂತ ತಗೊಂಡ್ರೆ ಅವಾಗ SB SA ರೇಡಿಯಸ್ ಆಗುತ್ತೆ, AB ಬೇಸ್ ಆಗುತ್ತೆ. ಅಂದರೆ ಅದು ಒಂಥರ ಹೀಗಿದೆ ಟ್ರಯಾಂಗಲ್, ಈ ಥರ ಇದೆ, ಸ್ವಲ್ಪ ಕರ್ವೇಚರ್ ಇದೆ ಅಷ್ಟೇ. SAB ಇದರ ಏರಿಯಾ ಬರೆಯೋಣ, ಯಾಕಂದರೆ ದಿಸ್ ಈಸ್ ಕನೆಕ್ಟೆಡ್ ವಿತ್ ಏರಿಯಾ ಅಲ್ವಾ, ದಿಸ್ ಲಾ ಇಸ್ ಕನೆಕ್ಟೆಡ್ ಟು ಏರಿಯಾ ಅಲ್ವಾ. ಸೊ ಏರಿಯಾ DA is equal to half into base into height ಅಂದರೆ SB ಅಥವಾ SA, ದಟ್ ಈಸ್ ರೇಡಿಯಸ್. ಓಕೆನಾ? ನೆಕ್ಸ್ಟ್ AB ಗೆ ಬರೋಣ. AB ಬಂತು ಅಂದರೆ ಇದು ಇಷ್ಟು ಆ್ಯಂಗಲ್ ಅನ್ನು ಕವರ್ ಮಾಡಿದೆ, ಡಿ ಥೀಟಾ ಆ್ಯಂಗಲ್ ಅನ್ನು ಕವರ್ ಮಾಡಿದೆ. ನಿಮಗೆಲ್ಲ ಗೊತ್ತಿದೆ, ಫಸ್ಟ್ ಚಾಪ್ಟರ್ನಲ್ಲಿ ನಾವು ಹೇಳಿರ್ತೀವಿ ಆರ್ಕ್ ಲೆಂತ್ ಬಂದು ನೋಡಿ, ಆರ್ಕ್ ಲೆಂತ್ ಯಾವುದೇ ಒಂದು ಆರ್ಕಿನ ಲೆಂತನ್ನು ಹೆಂಗೆ ಬರಿತೀವಿ ಅಂದರೆ, ಸೊ ಈ ಥರ ಅದನ್ನು ಕಂಪ್ಲೀಟ್ ಮಾಡಿ ಈ ಆ್ಯಂಗಲ್ ಅನ್ನು ತಗೊಂಡು ಆರ್ಕ್ ಲೆಂತ್ S is equal to R into ಥೀಟಾ ಅಂತ ಬರೀತೀವಿ, ಹೌದಲ್ವಾ? ಆ ಬೇಸಿಸ್ ಮೇಲೆ ಈ AB ಅನ್ನ ನಾನು ಏನು ಮಾಡ್ತೀನಿ, ಪುಟ್ AB ದಟ್ ಈಸ್ ಆರ್ಕ್ ಲೆಂತ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ದಟ್ ಈಸ್ SB ದಟ್ ಈಸ್ R ಇಂಟು ಡಿ ಥೀಟಾ. ಗೊತ್ತಾಯ್ತಲ್ವಾ? ಆರ್ಕ್ ಲೆಂತ್. ದೇರ್ಫೋರ್ DA is equal to half into AB ಜಾಗಕ್ಕೆ R d theta into R once again.
right? Next it is dA is equal to r square d theta divided by 2. ಎರಡೂ ಕಡೆ dt ಇಂದ ಡಿವೈಡ್ ಮಾಡಿ dA divided by dt is equal to r square by 2 d theta divided by dt. What is this d theta divided by dt? It is angular displacement divided by time taken. So angular displacement divided by time taken is nothing but angular velocity. ಇದನ್ನೆಲ್ಲ rotational motion ಅಲ್ಲಿ ಕಲ್ತಿರ್ತೀರಾ. Therefore dA divided by dt is equal to r square by 2 into omega. Omega is nothing but angular velocity. ಗೊತ್ತಾಗ್ತಿದೆಯಲ್ವಾ? ಸೊ ಈಗ ಏನು ಮಾಡ್ತೀನಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ dA by dt is equal to r square omega m ಇಂದ ಮಲ್ಟಿಪ್ಲೈ ಮಾಡ್ತೀನಿ, m ಇಂದ ಡಿವೈಡ್ ಮಾಡ್ತೀನಿ. ಯಾಕೆ ಸರ್ ಹಂಗೆ ಮಾಡಿದ್ರಿ? ಯಾಕೆ ಅಂದರೆ ಎಮ್ ಒಮೆಗಾ ಆರ್ ಸ್ಕ್ವಯರ್ ಇದೆಯಲ್ಲ, ಎಮ್ ಒಮೆಗಾ ಆರ್ ಸ್ಕ್ವಯರ್ ದಿಸ್ ಈಸ್ ನಥಿಂಗ್ ಬಟ್ ಆ್ಯಂಗ್ಯುಲರ್ ಮೊಮೆಂಟಮ್. ಸೊ ಹಂಗಾಗಿ ನಾನು ಆ್ಯಂಗ್ಯುಲರ್ ಮೊಮೆಂಟಮನ್ನು ಪಡಿಲಿಕ್ಕೋಸ್ಕರ ಎಮ್ ಇಂದ ಮಲ್ಟಿಪ್ಲೈ ಮಾಡಿದೆ, ಎಮ್ ಇಂದ ಡಿವೈಡ್ ಮಾಡಿದೆ. ದೇರ್ ಫೋರ್ ದಿಸ್ ಬಿಕಮ್ಸ್ ಡಿ ಎ ಡಿವೈಡೆಡ್ ಬೈ ಡಿ ಟಿ ಈಸ್ equal to okay, full numerator full, it is L divided by denominator is 2m. What is m here? Mass of the planet. ಆಮೇಲೆ ನಮಗೆ ಈ ಲಾ ಆಫ್ ಏರಿಯಾದಿಂದ ಒಂದು ಅಂಶ ಗೊತ್ತಾಗಿದೆ, ಏನಪ್ಪ ಅಂದರೆ ಡಿ ಎ ಬೈ ಡಿ ಟಿ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್ ಅಂತ. ಸೊ ಡಿ ಎ ಬೈ ಡಿ ಟಿ ಕಾನ್ಸ್ಟೆಂಟ್ ಅಂದಮೇಲೆ L divided by 2m is also constant. Therefore L is equal to constant. That means angular momentum is always constant. It can neither be created nor be destroyed. That is nothing but conservation of angular momentum. So ನೋಡಿ, ಲಾ ಆಫ್ ಏರಿಯಾ ಇಂದ ನಾವು ಆಂಗ್ಯುಲರ್ ಮೊಮೆಂಟಮ್ ಅನ್ನ ಕನ್ಸರ್ವೇಷನ್ ಆಗಿದೆ ಅಂತ ಪ್ರೂವ್ ಮಾಡ್ತೀವಿ. ಕೇಳಬಹುದು ಇದನ್ನ. ಸೊ ಇಲ್ಲಿಗೆ ಕೆಪ್ಲರ್ಸ್ ಫಸ್ಟ್ ಲಾ ಆಯಿತು, ಸೆಕೆಂಡ್ ಲಾ ಆಯಿತು. ಇನ್ನು ಕೊನೆಗೆ ಒಂದು ಲಾ ಉಳ್ಕೊಂಡಿದೆ. ಯಾವುದಪ್ಪ ಅಂತಂದ್ರೆ ಥರ್ಡ್ ಲಾ, ದಟ್ ಈಸ್ ನಥಿಂಗ್ ಬಟ್ ಲಾ ಆಫ್ ಪೀರಿಯಡ್. ಲಾ ಆಫ್ ಆರ್ಬಿಟ್ ಆಯಿತು, ಅಂದರೆ ಯಾವ ಥರದ ಆರ್ಬಿಟ್ ಅಂತ ಗೊತ್ತಾಯಿತು. ಲಾ ಆಫ್ ಏರಿಯಾ ಗೊತ್ತಾಯಿತು, ಅಂದರೆ ಎಲ್ಲೆಲ್ಲಿ ಎಷ್ಟೆಷ್ಟು ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡುತ್ತೆ ಅಂತ. ಇವಾಗ ಲಾ ಆಫ್ ಪೀರಿಯಡ್ ಮೂರನೇ ಲಾ, ಅದನ್ನು ಇಲ್ಲಿ ಬರಿತೀನಿ. ಥರ್ಡ್ ಲಾ ಏನು ಹೇಳುತ್ತೆ? ದಟ್ ಈಸ್ ಲಾ ಆಫ್ ಪೀರಿಯಡ್. ಏನು ಹೇಳುತ್ತೆ ಅಂದರೆ, ಓಕೆ, ಈಗ ನಿಮ್ಗೆ ಆಗಲೇ ಹೇಳಿದ್ದೀನಿ ಸೆಮಿ ಮೇಜರ್ ಆಕ್ಸಿಸ್, ಸೆಮಿ ಮೈನರ್ ಆಕ್ಸಿಸ್ ಅಂತ. ಇದು ಸೆಮಿ ಮೇಜರ್ ಆಕ್ಸಿಸ್. ಓಕೆ, ಲಾ ಏನು ಹೇಳುತ್ತೆ? ಟೈಮ್ ಪೀರಿಯಡ್ ಯಾವ ಪ್ಲಾನೆಟ್ ಆದರೂ ತಗೊಳ್ಳಿ, ಅದು ಅರ್ಥೇ ಆಗಬೇಕಾಗಿಲ್ಲ. ಟೈಮ್ ಪೀರಿಯಡ್ ಆಫ್ ಎನಿ ಪ್ಲಾನೆಟ್ ಯು ಕನ್ಸಿಡರ್, ಅಕಾರ್ಡಿಂಗ್ ಟು ದಿಸ್ ಲಾ, ಸ್ಕ್ವೇರ್ ಆಫ್ ದ ಟೈಮ್ ಪೀರಿಯಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ಯೂಬ್ ಆಫ್ ದ ಸೆಮಿ ಮೇಜರ್ ಆಕ್ಸಿಸ್ ಆಫ್ ದಟ್ ಪರ್ಟಿಕ್ಯುಲರ್ ಆರ್ಬಿಟ್. ಐ ರಿಪೀಟ್, ಸ್ಕ್ವೇರ್ ಆಫ್ ದ ಟೈಮ್ ಪೀರಿಯಡ್ ಆಫ್ ಎನಿ ಪ್ಲಾನೆಟ್ ಈಸ್ ಪ್ರಪೋರ್ಷನಲ್ ಟು ಕ್ಯೂಬ್ ಆಫ್ ದಿ ಸೆಮಿ ಮೇಜರ್ ಆಕ್ಸಿಸ್. ನೋಡಿ, ಈ ಕೆಪ್ಲರ್ ಈ ಲಾಗಳನ್ನು ಹೇಳಬೇಕು ಅಂದರೆ ಸುಮ್ಮನೆ ಹೇಳಲಿಲ್ಲ. ಅವನ ಗುರುಗಳಾದಂಥ, ಅವನ ಟೀಚರ್ ಆದಂಥ ಬ್ರಾಹೆ ಅನ್ನೋ ಒಬ್ಬರು ಎಲ್ಲ ಅಬ್ಸರ್ವೇಷನ್ಸನ್ನು ಮಾಡಿದ್ರು. ಅದು ಟೆಲಿಸ್ಕೋಪೇ ಇಲ್ಲದೆ ಬರೀ ಗಣ್ಣಿನಿಂದನೇ ಅಬ್ಸರ್ವೇಷನ್ ಮಾಡಿದ್ವಿ. ವಿ ಹ್ಯಾವ್ ಟು ಅಪ್ರಿಷಿಯೇಟ್, ವಿ ಹ್ಯಾವ್ ಟು ಓಕೆ, ಏನು ಅದ್ರ ಬಗ್ಗೆ ನಾವು ಮಾತಾಡೋಕ್ಕೂ ಕೂಡ ನಮಗೆ ಅರ್ಹತೆ ಇಲ್ಲ, ಅಷ್ಟು ಕೆಲಸ ಅವ್ರು ಮಾಡಿದ್ದಾರೆ. ಸೊ ಆ ವರ್ಕನ್ನು ನೋಡಿಕೊಂಡು ಸ್ವಲ್ಪ ಮಾಡಿಫಿಕೇಶನ್ ಮಾಡಿಕೊಂಡು ಕೆಪ್ಲರ್ ಈ ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾನೆ. ಸೊ ಕೆಪ್ಲರ್ಸ್ ಫಸ್ಟ್ ಲಾ ಆಯಿತು, ಲಾ ಆಫ್ ಆರ್ಬಿಟ್, ಸೆಕೆಂಡ್ ಲಾ ಮತ್ತು ಥರ್ಡ್ ಲಾ. ಇಲ್ಲಿಗೆ ಗ್ರಾವಿಟೇಷನ್ನ ಫಸ್ಟ್ ಪಾರ್ಟ್ ಆಯಿತು. ಏನು ಗ್ರಾವಿಟೇಷನಲ್ ಫೋರ್ಸ್ ಏನಕ್ಕೆ ಬರುತ್ತೆ, ಆಮೇಲೆ ಗ್ರಾವಿಟೇಷನ್ ಫೋರ್ಸಿನ ಇಂಪಾರ್ಟೆನ್ಸ್ ಏನು, ಆ ಮಧ್ಯದಲ್ಲಿ ಜಿಯೋಸೆಂಟ್ರಿಕ್, ಹೀಲಿಯೋಸೆಂಟ್ರಿಕ್ ಮತ್ತು ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್. ಇನ್ನು ಮುಂದೆ ಇನ್ನೂ ಡೀಟೇಲಾಗಿ ಕಲಿಯೋದಿದೆ. ಏನಪ್ಪ ಅಂದರೆ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಫೋರ್ಸ್ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ, ಆಮೇಲೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅದನ್ನು ಕಂಡುಹಿಡಿಯೋದು ಹೇಗೆ, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂದರೆ ಏನು, ಅದರ ವ್ಯಾಲ್ಯೂ ಏನು, ಹೌ ಟು ಡಿಟರ್ಮೈನ್, ಆ್ಯಂಡ್ ಹೌ ಆಕ್ಸಿಲರೇಷನ್ due to gravity G varies with various factors. All these things we shall discuss one by one in this chapter. Please stay with me. Please subscribe to my channel. Also share your comments. ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳಿಗೂ ನೋಡಲಿಕ್ಕೆ ಹೇಳಿ, ಆಯಿತಾ? ಥ್ಯಾಂಕ್ ಯು ವೆರಿ ಮಚ್.